ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಗುರುವಂದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿ ಏನ್ ಮಾಡೋಣ ಅಂತಂದ್ರೆ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ನೋಡೋಣ. ಯಾಕಂತಂದ್ರೆ ಹಲವಾರು ಸಲ ಎಕ್ಸಾಮ್ಗಳಲ್ಲಿ ಏನಾಗಿದೆ ಅಂತಂದ್ರೆ ಪ್ರಸ್ತಾವನೆಯನ್ನು ಕುರಿತು ಮೇಲೆ ಎಕ್ಸಾಮ್ ಮೇಲೆ ಏನ್ ಮಾಡ್ರೆ ಪ್ರಶ್ನೆಗಳನ್ನ ಆಗಿದಾವ. ಹೌದಾ? ಪ್ರಸ್ತಾವನೆ ಅಂತಂದ್ರೆ ಫಸ್ಟ್ ಏನ್ ತಿಳ್ಕೋಬೇಕು, ಪ್ರಸ್ತಾವನೆ ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡಿವ್ರಿ? ಹೌದಾ, ಗೊತ್ತಿರ್ಬೇಕಲ್ಲ. ಅಮೆರಿಕ ದೇಶದಿಂದ ಪ್ರಸ್ತಾವನೆಯನ್ನ ಎರವಲು ಪಡ್ಕೊಂಡಿವಿ. ಹೌದಾ? ಪ್ರಸ್ತಾವನೆಯನ್ನ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಹಿನ್ನೆಲೆನ ನೋಡ್ಕೋತಾ ಹೋದ್ರೆ ಪ್ರಸ್ತಾವನೆಯನ್ನ ಯಾರ್ ಜಾರಿಗೆ ತಂದ್ರು ಅಂತ ಕೇಳ್ತಾರೆ. ಹೌದಾ? ನೆಹರು, ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಜಾರಿಗೆ ತರ್ತಾರ. ನೆಕ್ಸ್ಟ್ ನೋಡ್ರಿ, 1946 ಡಿಸೆಂಬರ್ 13ರಂದು ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾವನೆಗೆ ಏನಂತ ಕರೀತಾರ ಅಂತಂದ್ರೆ ಧ್ಯೇಯಗಳ ನಿರ್ಣಯ ಅಂತ ಕರೀತಾರೆ. ಯಾವ ನಿರ್ಣಯ? ಧ್ಯೇಯಗಳ ನಿರ್ಣಯ. ಕೇಳ್ತಾರೆ ಹಲವಾರು ಸಲ ಎಕ್ಸಾಮ್ ನಲ್ಲಿ ಪ್ರಶ್ನೆ ಆಗಿದೆ. ಹೌದಾ? ಧ್ಯೇಯಗಳ ನಿರ್ಣಯ ಅಂತ ಯಾರು ಕರೆದ್ರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾವನೆಗೆ ಏನಂತ ಕರೀತಾರ ಅಂತಂದ್ರೆ ಧ್ಯೇಯಗಳ ನಿರ್ಣಯ ಅಂತ ಕರೀತಾರ. ಯಾವ ವರ್ಷ ಅಂತಂದ್ರೆ 1946 ಡಿಸೆಂಬರ್ 13ರಂದು. ಹಾಗಾದ್ರೆ ಸಂವಿಧಾನ ರಚನಾ ಸಭೆ ಪ್ರಸ್ತಾವನೆಯನ್ನ ಯಾವಾಗ ಅಳವಡಿಸ್ಕೋತ್ರಿ ಕೇಳ್ತಾರ. ಹೌದಾ? 1947 ಜುಲೈ 22. ಹೌದಾ? 1947 ಜುಲೈ 22. ಹಾಗಾದ್ರೆ ಪ್ರಸ್ತಾವನೆ ಅಂಗೀಕಾರ ಯಾವಾಗಾಯ್ತು? ಪ್ರಸ್ತಾವನೆ ಅಂಗೀಕಾರವಾಗಿದ್ದು ಅಂತ ನೋಡ್ತೀವ್ರಿ. ಹೌದಾ? ಪ್ರಸ್ತಾವನೆ ಅಂಗೀಕಾರವಾಗಿದ್ದು ಯಾವಾಗ ಅಂತಂದ್ರೆ 1949 ನವೆಂಬರ್ 26. ಹೌದಾ? 1949 ನವೆಂಬರ್ 26 ಏನಾಗ್ತದ ಅಂತಂದ್ರೆ ನಮ್ಮ ಭಾರತ ದೇಶದ ಪ್ರಸ್ತಾವನೆಯಿಂದ ಅಂಗೀಕಾರ ಆಗ್ತದ. ಬಟ್ ಧ್ಯೇಯಗಳ ನಿರ್ಣಯ ಅಂತ ಯಾರು ಕರೆದ್ರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಕರೀತಾರೆ. ಯಾವಾಗ ಅಂತಂದ್ರೆ 1946 ಡಿಸೆಂಬರ್ 13. ಹೌದಾ? ಇಷ್ಟು ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಪ್ರಸ್ತಾವನೆ. ನಮ್ ಟಾಪಿಕ್ ಏನಾದ್ರಿ ಇವತ್ತ? ಪ್ರಸ್ತಾವನೆಗೆ ಯಾವ ವ್ಯಕ್ತಿಗಳು ಏನಂತ ಕರೀತಾರ ಅಂತ ಹಲವಾರು ಸಲ ಎಕ್ಸಾಮ್ ಆಗ್ಯಾದ್ರಿ. ಹೌದಾ? ಏನ್ ಮಾಡೋಣ, ಕೋಡ್ಗಳ ಮೂಲಕ ಏನ್ ಮಾಡಮ್ರಿ, ಈಸಿಯಾಗಿ ನೆನ್ಪಿಟ್ಕೊಳ್ಳೋಣ. ಕೋಡ್ ಒಂದ್ ನೆನ್ಪಿಡ್ಬೇಕು ನೀವು. ಹೌದಾ? MJ PG ಮಾಟೋ. ಏನದರಿ ಕೋಡ? MJ PG ಮಾಟೋ. ಏನ್ರಿ ಮೇಡಮ್ ಏನ್ ಹೇಳ್ತಾ ಇದೀರಿ ಇದು ಅಂತ? ಹೌದಾ? ನೋಡ್ರಿ, ಫಸ್ಟ್ ಒಂದ್ ನೋಡ್ರಿ, ಎಂ ಅಂತಂದ್ರೆ ಯಾರ್ರಿ? KM ಮುನ್ಷಿ. ಜೆ ಅಂದ್ರೆ ಏನ್ರಿ ಅಂತಂದ್ರೆ ಜಾತಕ ಕಥೆ. ಹೌದಾ? ಜೆ ಅಂದ್ರೆ ಜಾತಕ ಕತೆ ಅಂದ್ರೆ ಏನು? ಎಂ ಅಂತಂದ್ರೆ KM ಮುನ್ಷಿ, ಜೆ ಅಂತಂದ್ರೆ ಜಾತಕ ಕತೆ. ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನ KM ಮುನ್ಷಿ ಅವ್ರು ಏನಂತ ಕರೀತಾರ ಅಂತಂದ್ರೆ ಜಾತಕ ಕತೆ ಅಂತ ಕರೀತಾರ್ರಿ. ನೆಕ್ಸ್ಟ್ ನೋಡ್ರಿ, ಪಿ ಅಂತಂದ್ರೆ ಪಾಲ್ಕಿವಾಲ್. ಹೌದಾ? ಪಾಲ್ಕಿವಾಲ್. ನೆಕ್ಸ್ಟ್ ನೋಡ್ರಿ, ಜಿ ಅಂತಂದ್ರೆ ಏನಂತ ಕರೀತಾರ ಅಂತಂದ್ರೆ ಗುರುತಿನ ಚೀಟಿ ಅಂತ ಕರೀತಾರ್ರಿ. ಸಂವಿಧಾನದ ಗುರುತಿನ ಚೀಟಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಎಂ ಅದರಿ. ಎಂ ಅಂತಂದ್ರಿ ಮೊಹಮ್ಮದ್ ಹಿದಾಯತುಲ್ಲಾ. ಏನಂತ ಕರೆದ್ರು ಮೊಹಮ್ಮದ್ ಹಿದಾಯತುಲ್ಲಾ? ಎ ಅದರಿ. ಎ ಅಂತಂದ್ರೆ ಏನ್ರಿ? ಸಂವಿಧಾನದ ಆತ್ಮ ಅಂತ ಕರೀತಾರೆ. ಎ ಅಂತಂದ್ರೆ ಏನು? ಆತ್ಮ. ನೆಕ್ಸ್ಟ್ ನೋಡ್ರಿ, ಟಿ ಅಂತಂದ್ರೆ ಠಾಕೂರ್ದಾಸ್ ಭಾರ್ಗವ್. ಠಾಕೂರ್ದಾಸ್ ಭಾರ್ಗವ್ ಏನ್ ಕರೀತಾರ್ರಿ? ಓ ಅಂತಂದ್ರೆ ಏನ್ರಿ? ಒಡವೆ. ಹೌದಾ? ಒಡವೆ ಅಂತೇಳಿ. ಹೌದಾ? ಇಷ್ಟ ಏನ್ ಮಾಡ್ಬೇಕಂತಂದ್ರೆ ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಏನದ್ರಿ ಕೋಡ? MJ PG ಮಾಟೋ. ಅಂತ ನೆನ್ಪಿಟ್ವಿ ಅಂತಂದ್ರ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಯಾರ್ಯಾರು ಏನೇನಂತ ಕರೆದ್ರು ಅಂತ ನಾವು ಈಸಿಯಾಗಿ ನೆನ್ಪಿಡ್ಬಹುದು. KM ಮುನ್ಷಿ ಏನಂತ ಕರೀತಾರ್ರಿ? ಸಂವಿಧಾನದ ಜಾತಕ ಕತೆ ಅಂತ ಕರೀತಾರ. ಪಾಲ್ಕಿ ಅವ್ರ ಏನಂತ ಕರೀತಾರ ಅಂತಂದ್ರೆ ಸಂವಿಧಾನದ ಗುರುತಿನ ಚೀಟಿ. ಎಂ ಅಂತಂದ್ರೆ ಮೊಹಮ್ಮದ್ ಹಿದಾಯತುಲ್ಲಾ ಅವ್ರ ಏನಂತ ಕರೀತಾರ ಅಂತಂದ್ರೆ ಸಂವಿಧಾನದ ಆತ್ಮ ಅಂತ ಕರೀತಾರ. ಠಾಕೂರ್ದಾಸ್ ಭಾರ್ಗವ್ ಅವ್ರು ಏನಂತ ಕರೀತಾರ ಅಂತಂದ್ರೆ ಓ ಅಂತಂದ್ರೆ ಏನ್ರಿ? ಒಡವೆ. ಸಂವಿಧಾನದ ಒಡವೆ ಅಂತ ಕರೀತಾರೆ. ಹೌದಾ? ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಾಗ್ತದ ಅಂತಂದ್ರೆ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಹೌದಾ ಅಲ್ಲ ಅಂತ ಪ್ರಶ್ನೆ ಬರ್ತದ್ರಿ. ಹೌದಾ? ಇದೊಂದು ಸಂವಿಧಾನದ ಭಾಗ ಹೌದಾ ಅಲ್ಲ? ನೋಡ್ರಿ, ಒಂದು ಭಾಗ ಹೌದು ಅಥವಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಮೂಡ್ತದೆ. ಹೌದಾ?
ಇದು ಸಂವಿಧಾನದ ಒಂದು ಭಾಗ ಹೌದು ಅಲ್ಲ ಅಂತಂದಾಗ ಏನಾಗ್ತದ ಅಂತಂದ್ರೆ ಒಂದು ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿ ಮೂಲಕ ಏನ್ ಮಾಡ್ಬೋದು, ನಾವು ಈಸಿಯಾಗಿ ನೆನ್ಪಿಡ್ಬೋದು. ಪ್ರಮುಖವಾಗಿ ಹೌದು ಇಲ್ಲ ಅಂತಂದಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಪ್ರಮುಖವಾಗಿ 3 ಪ್ರಕರಣಗಳನ್ನ ಸ್ಟಡಿ ಮಾಡ್ತೀವಿ. ಹೌದಾ, ಪ್ರಸ್ತಾವನೆ ಅಂತ ಬಂದಾಗ ಅದು ಸಂವಿಧಾನದ ಭಾಗ ಹೌದು ಅಲ್ಲ ಅಂತ ಬಂದಾಗ ಪ್ರಮುಖವಾಗಿ 3 ಪ್ರಕರಣಗಳನ್ನ ಸ್ಟಡಿ ಮಾಡ್ತೀವಿ. ಒಂದು ಸ್ಟೋರಿ ಇದೆ ರೀ. ಪ್ರಮುಖವಾಗಿ ಏನಾಗ್ತದ ಅಂತಂದ್ರೆ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಹೌದಾ, ಇಬ್ರು ಫ್ರೆಂಡ್ಸ್. ಫಸ್ಟ್ ನೋಡ್ರಿ, ಆ ಫ್ರೆಂಡ್ಸ್ ಏನದ ಅಂದ್ರೆ ಬೇರುಬಾರಿ ಪ್ರಕರಣ ಅಂತ ಹೇಳ್ತೀವಿ. ಬೇರುಬಾರಿ ಪ್ರಕರಣ. ಇನ್ನೊಬ್ರು ಫ್ರೆಂಡ್ ರೀ, ಕೇಶವಾನಂದ ಭಾರತಿ ಪ್ರಕರಣ. ಕೇಶವಾನಂದ ಭಾರತಿ ಪ್ರಕರಣ ಅಂತ ನೋಡ್ತೀವ್ರಿ. ಹೌದಾ, ಚಂದವಲ್ರಿ ಫ್ರೆಂಡ್ಸ್ ಇದ್ರ. ಬೇರುಬಾರಿ ಪ್ರಕರಣ ಬಂದಿದ್ದು 1960ಕ್ಕ, ಕೇಶವಾನಂದ ಭಾರತಿ ಪ್ರಕರಣ ಬಂದಿದ್ದು 1973ಕ್ಕ. ಇಬ್ರು ಫ್ರೆಂಡ್ಸ್ ಇರ್ತಾರ್ರಿ. ಬೇರುಬಾರಿ ಪ್ರಕರಣ ಏನ್ ಹೇಳ್ತದ ಅಂತಂದ್ರೆ ಪ್ರಶ್ನೆ ಏನದ ಅಂತಂದ್ರೆ ಇದು ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಹೌದು ಅಲ್ಲೋ ಅಂತ ಬಂದಾಗ ಏನ್ ಹೇಳ್ತದ ಬೇರುಬಾರಿ ಪ್ರಕರಣ ಅಂತಂದ್ರೆ ಇದು ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಹೇಳ್ತದ್ರಿ. ಹೌದಾ, ಇದು ಒಂದು ಸಂವಿಧಾನದ ಭಾಗ ಅಲ್ಲ. ಗೊತ್ತಿರ್ಬೇಕ್ರಿ ಯಾವ್ದು ಸಂವಿಧಾನದ ಭಾಗ ಅಲ್ಲ ಅಂತ ಕೇಳ್ತದ ಪ್ರಶ್ನೆ ಆಗಿದ್ರಿ. ಇದೇನ್ ಹೇಳ್ತದ ಅಂತಂದ್ರೆ ಇದು ಒಂದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತದ. ಬೇರುಬಾರಿ ಪ್ರಕರಣ ಅಲ್ಲ ಅಂತಂದಾಗ ಇನ್ನೊಬ್ಬ ಫ್ರೆಂಡ್ಸ್ ಇರ್ತಾನಲ್ರಿ, ಯಾರು ಕೇಶವಾನಂದ ಭಾರತಿ ಪ್ರಕರಣ ಏನ್ ಹೇಳ್ತಾನ ಅಂತಂದ್ರೆ ನೀ ಅಲ್ಲ ಅಂತಿದಂದ್ರೆ ನಾ ಏನ್ ಹೇಳ್ತೀನಿ, ನಾ ಹೌದು ಅಂತ ಹೇಳ್ತೀನ್ರಿ ಅಂತ ಹೇಳ್ತದ. ಇದು ಯಾವ್ದು ಸಂವಿಧಾನದ ಭಾಗ ಹೌದು ಅಂತ ಹೇಳ್ತದ್ರಿ. ಯಾವುದು ಕೇಶವಾನಂದ ಭಾರತಿ ಪ್ರಕರಣ ಎಷ್ಟಕ್ಕೆ ಜಾರಿಗೆ ಬಂದದ ಅಂತಂದ್ರೆ 1973ಕ್ಕ. ಬೇರುಬಾರಿ ಪ್ರಕರಣ ಅಲ್ಲ ಅಂತ ಹೇಳ್ತದ, ಕೇಶವಾನಂದ ಭಾರತಿ ಪ್ರಕರಣ ಹೌದು ಅಂತ ಹೇಳ್ತದ. ಇದೆಲ್ಲ ಆದ್ಮೇಲೆ ಏನ್ ಮಾಡ್ತದ ಅಂತಂದ್ರೆ ಪೀಪಲ್ ಆಫ್ ಇಂಡಿಯಾ ಸುಮ್ ಕೊಡ್ತಿದ್ರಿ, ಹೆಂಗಿಲ್ಲ ಅಂತ್ರಿ ಹೆಂಗ ಹೌದು ಅಂತ ಕೇಳಿದಾಗ ಇನ್ನೊಂದು ಪ್ರಕರಣ ಬರ್ತದ್ರಿ ಪ್ರಮುಖವಾಗಿ. ಯಾವುದು ಅಂತಂದ್ರೆ LIC ಆಫ್ ಇಂಡಿಯಾ ಪ್ರಕರಣ ಅಂತ ನೋಡ್ತೀವ್ರಿ. ಹೌದಾ, LIC ಆಫ್ ಇಂಡಿಯಾ ಪ್ರಕರಣ. LIC ಆಫ್ ಇಂಡಿಯಾ ಪ್ರಕರಣ ಎಷ್ಟು ಬರ್ತದ ಅಂತಂದ್ರೆ 1995 ರೀ. ಹೌದಾ, 1995ರಲ್ಲಿ ಯಾವ ಪ್ರಕರಣ ಬರ್ತದ ಅಂತಂದ್ರೆ LIC ಆಫ್ ಇಂಡಿಯಾ ಪ್ರಕರಣ ಜಾರಿಗೆ ಬರ್ತದ್ರಿ. ಇದು LIC ಆಫ್ ಇಂಡಿಯಾ ಪ್ರಕರಣ ಏನ್ ಹೇಳ್ತದ ಅಂತಂದ್ರೆ ಪ್ರಸ್ತಾವನೆ, ವೆರಿ ಇಂಪಾರ್ಟೆಂಟ್ ಅದ ನೋಡ್ರಿ, ಪ್ರಸ್ತಾವನೆ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅದ ಅಂತ ಹೇಳ್ತದ್ರಿ ಇದು. ಹೌದಾ, ಅವಿಭಾಜ್ಯ ಅಂಗ ಅಂತ ಹೇಳ್ತದ್ರಿ. ಒಪ್ಕೊಂಡ್ಬಿಡ್ತದೆ ಇದು. ಪ್ರಸ್ತಾವನೆ ಅನ್ನೋದು ಏನದ ಅಂತಂದ್ರೆ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅದ ಅಂತ ಹೇಳಿದ ಯಾವುದು ಅಂತಂದ್ರೆ LIC ಆಫ್ ಇಂಡಿಯಾ ಪ್ರಕರಣ ಅಂತ ನೋಡ್ತೀವಿ. ಹಾಗಾದ್ರೆ ಇದು ಒಂದು ಭಾಗ ಹೌದು ಅಲ್ಲ ಅಂತ ನೋಡಿದ್ವಿ. ಹಾಗಾದ್ರೆ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡ್ಬೋದೇನ್ರಿ? ಪ್ರಮುಖವಾಗಿ ಸಂವಿಧಾನ ತಿದ್ದುಪಡಿ ನೋಡಿದ್ವಿ. ಎಷ್ಟು ತಿದ್ದುಪಡಿ ಆಗ್ಯಾವ್ರಿ? ಈ ಪ್ರಸ್ತುತ 106 ತಿದ್ದುಪಡಿ ಆಗಿರೋದು ಕಂಡು ಬರ್ತದ. ಹೌದಾ, ಹಾಗಾದ್ರೆ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಬಹುದಾ ನಾವು? ಪ್ರಸ್ತಾವನೆ ತಿದ್ದುಪಡಿ ಮಾಡಬಹುದಾ ಅಂತ ಪ್ರಶ್ನೆ ಬಂತ್ರಿ. ನೆಕ್ಸ್ಟ್ ಪ್ರಶ್ನೆ ಏನ್ ಮೂಡ್ತು ಅಂತಂದ್ರೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದಾ ಅಂತಂದಾಗ ಯಾವ ಪ್ರಕರಣ ಬರ್ತದ ಅಂತಂದ್ರೆ ಕೇಶವಾನಂದ ಭಾರತಿ ಪ್ರಕರಣ ರೀ. ಕೇಶವಾನಂದ ಆಗ್ಲೇ ಹೇಳ್ದಲ್ರಿ ನಾ, ಭಾರತಿ ಪ್ರಕರಣ. ಕೇಶವಾನಂದ ಭಾರತಿ ಪ್ರಕರಣ ಬರ್ತದ ಎಷ್ಟಕ್ಕೆ? 1973ಕ್ಕ. ಕೇಶವಾನಂದ ಭಾರತಿ ಪ್ರಕರಣ ಏನ್ ಹೇಳ್ತದ ಅಂತಂದ್ರೆ ತಿದ್ದುಪಡಿ ಮಾಡಬಹುದು ಅಂತ ಹೇಳ್ತದ್ರಿ. ತಿದ್ದುಪಡಿ ಮಾಡಬಹುದು, ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡ್ರಿ. ಆದ್ರೆ ನೋಡ್ರಿ ಏನದಂತಂದ್ರೆ ತಿದ್ದುಪಡಿ ಮಾಡಬಹುದು, ಆದ್ರೆ ಸಂವಿಧಾನದ ಒಂದು ಮೂಲಕ್ಕೆ ಏನಾಗ್ಬಾರ್ದು, ಧಕ್ಕೆ ಆಗ್ಬಾರ್ದು. ಆ ರೀತಿಯಾಗಿ ನೀವ್ ಏನ್ ಮಾಡ್ಬಹುದು ಅಂತಂದ್ರೆ ನಾವು ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಬಹುದು ಅಂತ ಹೇಳ್ತದ್ರಿ. ಹೀಗಾಗಿ ಮೊದಲ ಬಾರಿಗೆ ಎಷ್ಟು ಯಾವಾಗ ಅಂತಂದ್ರಿ 1976 42ನೇ ತಿದ್ದುಪಡಿ. ಹೌದಾ, 1946 42ನೇ ತಿದ್ದುಪಡಿಯ ಮೂಲಕ ಯಾವ ಪದಗಳನ್ನ ಸೇರಿಸರು ಅಂತಂದ್ರೆ ಪ್ರಮುಖವಾಗಿ 3 ಪದಗಳನ್ನ ಸೇರ್ಪಡೆ ಮಾಡ್ತಾರ್ರಿ. ಯಾವ್ಯಾವ ಒಂದು ಗೊತ್ತಿರ್ಬೇಕಲ್ಲ. ಒಂದು ಜಾತ್ಯತೀತ, ಎರಡನೇದ್ ನೋಡ್ರಿ ಸಮಾಜವಾದಿ, ಜಾತ್ಯತೀತ ಸಮಾಜವಾದಿ. ನೆಕ್ಸ್ಟ್ ಭ್ರಾತೃತ್ವ ಮತ್ತು ಐಕ್ಯತೆ ಅಂತ ನೋಡ್ತೀವ್ರಿ. ಭ್ರಾತೃತ್ವ ಮತ್ತು ಐಕ್ಯತೆ. ಭ್ರಾತೃತ್ವ ಮತ್ತು ಐಕ್ಯತೆ ಅನ್ನತಕ್ಕಂಥ 3 ಪದಗಳನ್ನ 1976 42ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡ್ತಾರ. ಈ ಒಂದು ಸಮಯದಲ್ಲಿ ಅಂತಂದ್ರೆ 3 ಪದಗಳನ್ನ ಸೇರ್ಪಡೆ ಮಾಡುವ ಸಮಯದಲ್ಲಿ ಪ್ರಧಾನಿ ಯಾರಾಗಿದ್ರು ಅಂತ ಕೇಳ್ತಾರೆ. ಹೌದಾ, ಇಸ್ವಿ ಮೇಲೆ ಹೇಳ್ಬೋದು ನಾವು ಯಾರಾಗಿದ್ರು ಪ್ರಧಾನಿ ಅಂತಂದ್ರೆ ಇಂದಿರವ್ವ. ಹೌದಲ್ರಿ, ಇಂದಿರಾ ಗಾಂಧಿ ಅವ್ರು ಏನಾಗಿದ್ರು ಅಂತಂದ್ರೆ ಪ್ರಧಾನಿ ಆಗಿದ್ರು ಅಂತ ನೋಡ್ತೀವಿ. ಹೌದಾ, ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಪ್ರಮುಖವಾಗಿ ಪ್ರಸ್ತಾವನೆಗೆ 3 ಪದಗಳನ್ನ ಸೇರ್ಪಡೆ ಮಾಡ್ತಾರ. ಇಲ್ಲಿವರೆಗೂ ಕೂಡ ಏಕೈಕ ಒಂದು
ತಿದ್ದುಪಡಿ ಆಗಿರೋದು ಕಂಡು ಬರ್ತದ್ರಿ. ಹೌದಾ, ಒಂದೇ ತಿದ್ದುಪಡಿ ಆಗಿದ್ರಿ ಪ್ರಸ್ತಾವನೆಗೆ. ಇದು ಒಂದೇ ತಿದ್ದುಪಡಿ. ಅದೇ ಯಾವುದು ಅಂತಂದ್ರೆ 1976 42ನೇ ತಿದ್ದುಪಡಿ. ಅದಾದ ನಂತರ ಮತ್ತೆ ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಿಲ್ಲ. ಹೌದಾ. ಏನ್ರಿ ಸಮಾಜವಾದಿ ಅಂತಂದ್ರೆ? ಸಮಾಜವಾದಿ ಅಂತಂದ್ರೆ ಬಂಡವಾಳಶಾಹಿ ಮತ್ತು ಕಾರ್ಮಿಕರ ನಡುವೆ ಏನ್ ಮಾಡ್ಬಾರ್ದು ಅಂತಂದ್ರೆ ಇದು ಆಗ್ಬಾರ್ದು, ಏನಂತೀವಿ ನಾವು, ತಾರತಮ್ಯವನ್ನ ಮಾಡ್ಬಾರ್ದು ಅನ್ನೋ ಸಲುವಾಗಿ ಏನ್ ಮಾಡ್ತಾರ ಅಂತಂದ್ರೆ ಸಮಾಜವಾದಿ ಅಂತಕ್ಕಂಥ ಪದವನ್ನ ಸೇರ್ಪಡೆ ಮಾಡ್ತಾರೆ. ಹೌದಾ. ಉಳುವವನೇ ಭೂಮಿಯ ಒಡೆಯ, ಸಮಾನವಾಗಿ ಏನಾಗ್ಬೇಕು ಅಂತಂದ್ರೆ ಸಂಪತ್ತಿನ ಹಂಚಿಕೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರ ಅಂತಂದ್ರೆ ಪ್ರಮುಖವಾಗಿ ಸಮಾಜವಾದಿ ಅಂತಕ್ಕಂಥ ಪದವನ್ನ ಸೇರ್ಪಡೆ ಮಾಡ್ತಾರ. ಹೌದಾ. ಪ್ರಸ್ತಾವನೆಯಲ್ಲಿ ಪ್ರಮುಖವಾಗಿ 11 ಪದಗಳು ಕಂಡು ಬರ್ತಾವ್ರಿ. ಹೌದಾ, ಕೇಳ್ತಾರೆ. ಪ್ರಸ್ತಾವನೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿ 11 ಪದಗಳು ಯಾವ್ಯಾವ ಕಂಡು ಬರ್ತಾವ ಅಂತಂದ್ರೆ ಫಸ್ಟ್ ಒನ್ ನೋಡ್ರಿ, ಯಾವುದು ಅಂತಂದ್ರೆ ಭಾರತದ ಪ್ರಜೆಗಳಾದ ನಾವು. ಭಾರತದ ಪ್ರಜೆಗಳಾದ ನಾವು. ಹೌದಲ್ರಿ. ನಾವು ಪ್ರಸ್ತಾವನೆ ಸ್ಟಾರ್ಟ್ ಮಾಡಾಗ ಏನಂತ ಓದ್ತೀವ್ರಿ? ಭಾರತದ ಪ್ರಜೆಗಳಾದ ನಾವು ಅನ್ನೋದ್ರಿಂದನೇ ಪ್ರಸ್ತಾವನೆ ಪ್ರಿಯಂಬಲ್ ಸ್ಟಾರ್ಟ್ ಆಗ್ತದ. ಹೌದಾ. ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದಿ ನೆಕ್ಸ್ಟ್ ನೋಡ್ರಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರ ಏಳನೇದು ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಐಕ್ಯತೆ, ಭ್ರಾತೃತ್ವ ಅಂತ ನೋಡ್ತೀವಿ. ಪ್ರಮುಖವಾಗಿ ಎಷ್ಟು ಪದಗಳು ಕಂಡು ಬರ್ತಾವ ಅಂತಂದ್ರೆ ಪ್ರಸ್ತಾವನೆಯಲ್ಲಿ 11 ಪದಗಳು ಕಂಡು ಬರ್ತಾವ ಅಂತ ನೋಡ್ತೀವ್ರಿ. ಯಾವ್ಯಾವ್ರಿ? ಭಾರತ ಪ್ರಜೆಗಳಾದ ನಾವು, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣತಂತ್ರ, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಐಕ್ಯತೆ ಮತ್ತು ಭ್ರಾತೃತ್ವ ಅಂತ ನೋಡ್ತೀವಿ. ಭಾರತ ಪ್ರಜೆಗಳಾದ ನಾವು ಏನನ್ನ ಸೂಚಿಸ್ತದ್ರಿ? ಇದು ಭಾರತ ಪ್ರಜೆಗಳಾದ ನಾವು ಅಂತಕ್ಕಂಥದ್ದು. ಹೌದಲ್ಲ. ಭಾರತ ಪ್ರಜೆಗಳಾದ ನಾವು ಅಂತಂದ್ರೆ ನಮ್ಮಿಂದನೇ ರಚನೆ ಆಗಿರ್ತಕ್ಕಂಥ ಪ್ರಸ್ತಾವನೆಯನ್ನ ನಾವು ಅರ್ಪಿಸ್ಕೋತಾ ಇದ್ದೀವಿ ಅಂತ ಅನ್ಬೋದನ್ನ ಸೂಚಿಸ್ತದ್ರಿ. ಸಾರ್ವಭೌಮ ಅಂತಂದ್ರೆ ನಾವು ಯಾವುದೇ ಒಂದು ದೇಶದ ಆಳ್ವಿಕೆಗೆ ಒಳಪಡಲಾರದೆ ಸ್ವತಂತ್ರವಾಗಿ ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ಕೋತಾ ಇದೀವಿ. ಮತ್ತೆ ಸಾರ್ವಭೌಮ ಅಂತಕ್ಕಂಥ ಪದ ಏನನ್ನ ಸೂಚಿಸ್ತದ ಅಂತಂದ್ರೆ ನೋಡ್ರಿ ಅಂತಾರಾಷ್ಟ್ರೀಯ ಸಂಘಟನೆ. ನೋಡ್ರಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಸದಸ್ಯತ್ವವನ್ನು ಹೊಂದುವ ಹಕ್ಕು ಅದರಿ. ಹೌದಾ. ನಾವು ಯಾವುದೇ ದೇಶದೊಂದಿಗೆ ಏನ್ ಮಾಡ್ಬೋದು? ಮುಕ್ತವಾಗಿ ವ್ಯಾಪಾರವನ್ನು ಹೊಂದಬಹುದು, ವ್ಯಾಪಾರ ಮಾಡ್ಬೋದು. ಅಂತರ ಯಾವುದೇ ಒಂದು ಸದಸ್ಯತ್ವ ಅಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಬರ್ತಾವ್ರಿ. ಸಾರ್ಕ್ ಇರ್ಬೋದು, ಬ್ರಿಕ್ಸ್ ಇರ್ಬೋದು. ಹೌದಾ. ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳು ಇರ್ತಾವಲ್ಲ ಅದ್ರದ್ದು ಏನ್ ಮಾಡ್ಬೋದು ಅಂತಂದ್ರೆ ನಾವ್ ಏನ್ ಮಾಡ್ಕೋಬಹುದು? ಸಂಘಟನೆಗಳ ಸದಸ್ಯತ್ವ ಅನ್ಬೋದು, ಮುಕ್ತವಾಗಿ ಯಾವುದೇ ಒಂದು ದೇಶದೊಂದಿಗೆ ವ್ಯಾಪಾರ ಮಾಡ್ಬೋದು, ಯುದ್ಧವನ್ನ ಘೋಷಣೆ ಮಾಡ್ಬೋದು. ಅಂದ್ರೆ ಫ್ರೀಡಮ್ ಆಗಿರೋದು. ಹೌದಾ. ಅದಕ್ಕೆ ನಾವ್ ಏನಂತ ಕರಿತೀವಿ? ಸಾರ್ವಭೌಮ ಅಂತ ಕರಿತೀವಿ. ನೆಕ್ಸ್ಟ್ ಸಮಾಜವಾದಿ ಅಂತ ಇದೆ. ಸಮಾಜವಾದಿ ಅಂತಂದ್ರೇನು? ಸಂಪತ್ತಿನ ಸಮಾನ ಹಂಚಿಕೆ ಅಂತ ನೋಡ್ತೀವ್ರಿ. ಹೌದಾ. ಸಂಪತ್ತಿನ ಸಮಾನ ಹಂಚಿಕೆ. ಇದ್ರ ಉದ್ದೇಶ ಏನದ ಅಂತಂದ್ರೆ ಸಂಪತ್ತಿನ ಸಮಾನ ಹಂಚಿಕೆ ಅಂತ ನೋಡ್ತೀರ ಅಂದ್ರೆ ಉಳುವವನೇ ಭೂಮಿಯ ಒಡೆಯ ಅಂತ ಸಲುವಾಗಿ ಅದ್ರ ಉದ್ದೇಶವನ್ನು ಇಟ್ಕೊಂಡು ಏನ್ ಮಾಡ್ಯಾರ ಅಂತಂದ್ರೆ ಸಮಾಜವಾದಿ ಅಂತಕ್ಕಂಥ ಒಂದು ಪದವನ್ನ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಿದ್ದಾರೆ. ಹೌದಾ. ನೆಕ್ಸ್ಟ್ ರೀ ಜಾತ್ಯತೀತ. ಹೇಳಿದ್ರೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಮತ್ತು ಭ್ರಾತೃತ್ವ ಅಂತಕ್ಕಂಥ ಪದವು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಏನಾಗ್ಯದ ಅಂತಂದ್ರೆ ಸೇರ್ಪಡೆ ಆಗ್ಯದ ಅಂತ ನೋಡ್ತೀವ್ರಿ. ನೆಕ್ಸ್ಟ್ ನೋಡ್ರಿ ಪ್ರಜಾಸತ್ತಾತ್ಮಕ ಅಂತಂದ್ರೆ ಏನ್ರಿ? ನೋಡ್ರಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ನೋಡ್ತೀವಿ. ಹೌದಾ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೀತಕ್ಕಂಥ ಸರ್ಕಾರ ಯಾವುದು ಅಂತಂದ್ರೆ ಅದು ಪ್ರಜಾಸತ್ತಾತ್ಮಕ ಸರ್ಕಾರ. ಇದು ಹೇಳಿದವ್ರು ಯಾರು ಅಂತಂದ್ರೆ ಅಬ್ರಾಹಿಂ ಲಿಂಕನ್. ಹೌದ್ರಿ. ಇವರು ಯಾವ ದೇಶದ ಪ್ರೆಸಿಡೆಂಟ್ ಆರ್ರಿ? ಅದ ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ ಎಷ್ಟನೇದವ್ರು ಮತ್ತೆ ಯಾವ ದೇಶದ ಒಂದು
ಪ್ರೆಸಿಡೆಂಟರ ಅಂತ ಕಮೆಂಟ್ ಹಾಕ್ರಿ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ನಡೀತಕ್ಕಂಥ ಸರ್ಕಾರ ಯಾವುದು ಅಂತಂದ್ರೆ ಪ್ರಜಾಸತ್ತಾತ್ಮಕ ಸರ್ಕಾರ. ಅದೇ ರೀತಿಯಾಗಿ ನಮ್ಮ ಭಾರತ ಕೂಡ ಈಗ ಪ್ರಪಂಚದ ಅತಿ ದೊಡ್ಡ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ನೋಡ್ತೀವ್ರಿ. ಹೌದಾ? ಗಣತಂತ್ರ ಅಂದ್ರೆ ಏನು ಗೊತ್ತಿರ್ಬೇಕಲ್ಲ. ಗಣತಂತ್ರ ಅಂತಂದ್ರೆ ಏನಲ್ಲ, ರಾಷ್ಟ್ರದ ಮುಖ್ಯಸ್ಥರನ್ನ, ಹೌದಾ ನೋಡ್ರಿ, ರಾಷ್ಟ್ರದ ಮುಖ್ಯಸ್ಥರನ್ನ ಹೆಂಗ್ ಆಯ್ಕೆ ಮಾಡ್ಬೇಕು ಅಂತಂದ್ರೆ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ಬೇಕ್ರಿ. ರಾಷ್ಟ್ರದ ಮುಖ್ಯಸ್ಥರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಕ್ಕಂತ ಒಂದು ವಿಧಾನಕ್ಕೆ ಏನಂತ ಕರಿತೀವಿ ನಾವು ಅಂತಂದ್ರೆ ಗಣತಂತ್ರ ಅಂತ ಕರಿತೀವ್ರಿ. ಹೌದಾ? ಫಾರ್ ಎಕ್ಸಾಂಪಲ್ ಈಗ ನಮ್ದು ದೇಶದ ರಾಷ್ಟ್ರಪತಿ ಯಾರ್ರಿ? ದ್ರೌಪದಿ ಮುರ್ಮು. ಅವರನ್ನ ನಾವ್ ಹೆಂಗ್ ಆಯ್ಕೆ ಮಾಡಿವಿ ಅಂತಂದ್ರೆ ಚುನಾವಣೆ ಮೂಲಕ ಆಯ್ಕೆ ಮಾಡಿವಿ. ಅದಕ್ಕೆ ನಾವ್ ಏನಂತ ಕರಿತೀವಿ? ಗಣತಂತ್ರ ಅಂತ ಕರಿತೀವಿ. ನಾವು ನಮ್ ದೇಶದ ರಾಷ್ಟ್ರಪತಿಯವರನ್ನ ಅಂದ್ರೆ ದೇಶದ ಮುಖ್ಯಸ್ಥರನ್ನ ಹೆಂಗ್ ಅಂತಂದ್ರೆ ವಂಶಾವಳಿ ಆಧಾರದ ಮೇಲೆ ಆಯ್ಕೆ ಮಾಡಕ್ ಬರಲ್ರಿ. ಹೌದಾ? ಯಾವ್ದ್ರ ಆಧಾರದ ಮೇಲೆ ಅಂತಂದ್ರೆ ವಂಶಾವಳಿಯ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ ವಂಶಾವಳಿ ಆಧಾರದ ಮೇಲೆ ರಾಜರುಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅಧಿಕಾರಕ್ಕೆ ಬರ್ತಾ ಇದ್ರು. ಆದ್ರೆ ನಮ್ದು ಯಾವ್ದು ಈಗ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಒಂದು ಸರ್ಕಾರದ ಸಾರ್ವಭೌಮವಾಗಿರ್ತಕ್ಕಂಥ ಒಂದು ರಾಷ್ಟ್ರದ. ಹಾಗಾಗಿ ಗಣತಂತ್ರ ಅಂತಂದ್ರೆ ಏನು? ರಾಷ್ಟ್ರದ ಮುಖ್ಯಸ್ಥರನ್ನ ಅಥವಾ ರಾಷ್ಟ್ರಪತಿಯವರನ್ನ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ನೋಡ್ತೀವಿ. ನೆಕ್ಸ್ಟ್ ರೀ ನ್ಯಾಯ. ಹೌದ್ರಿ, ನ್ಯಾಯ ಅಂತಕ್ಕಂಥ ಪದವನ್ನ 1917ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ರಷ್ಯಾ ಕ್ರಾಂತಿ ರೀ. ಹೌದಾ? ರಷ್ಯಾ ಕ್ರಾಂತಿ ಸಮಯದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಕಂಡು ಬರ್ತದ್ರಿ ಅಂತಂದ್ರೆ ಅಲ್ಲಿಂದ ಪದವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಶೈಕ್ಷಣಿಕವಾಗಿರ್ತಕ್ಕಂಥ ನ್ಯಾಯ, ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ. ಹೌದಾ? ಸ್ವಾತಂತ್ರ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತದ, ಕಾನೂನಿನ ಮೂಲಕ ಎಲ್ಲರೂ ಏನಾಗ್ಬೋದು? ಸಮಾನತೆಯನ್ನ ಪಡ್ಕೋತೀವ್ರಿ. ಹೌದಾ? ನೆಕ್ಸ್ಟ್ ಸಮಾನತೆ. 14ನೇದು ಏನ್ ಹೇಳ್ತದ್ರಿ? ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ ಅಂತ ಹೇಳ್ತದ. ಹೌದಾ? 9ನೇದು ಏನದ ನೋಡ್ರಿ? ಸ್ವಾತಂತ್ರ್ಯ ಅಂತದರಿ. ಹೌದಾ? ಎಂತ ಸ್ವಾತಂತ್ರ್ಯ ಅದರಿ ನಮ್ಗ? ವಾಕ್ ಮಾಡುವ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ಸಂಚಾರ ಮಾಡುವ ಸ್ವಾತಂತ್ರ್ಯ, ಉದ್ಯೋಗ ಮಾಡುವ ಸ್ವಾತಂತ್ರ್ಯ. ಹೌದಾ? ಪ್ರಮುಖವಾಗಿ ನಾವು 19ನೇ ವಿಧಿ ಅಡಿಯಲ್ಲಿ ನೋಡ್ತೀವ್ರಿ. ಅದು 19ನೇ ವಿಧಿ ಬಂದಾಗ ಹೇಳ್ತೀನಿ ನಾನು. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಬರ್ತದ. ಹೌದಾ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಬರ್ತದ. 19ನೇ ವಿಧಿಯಲ್ಲಿ ಸ್ವಲ್ಪ ಪಾಯಿಂಟ್ ನಲ್ಲಿ ನೋಡ್ತೀವಿ ನಾವು. ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ, ಆಸ್ತಿ ಮಾಡಿ, ಉದ್ಯೋಗ ಮಾಡಿ ಅಂತೇಳಿ ಕೋಡವರಿ. ಹೌದಾ? ಅದ್ರ ಮೂಲಕ ಏನ್ ಮಾಡ್ಬೋದು ನಾವು ಸಂಪೂರ್ಣವಾಗಿ ತಿಳ್ಕೋಬಹುದು. ಐಕ್ಯತೆ ಮತ್ತು ಭ್ರಾತೃತ್ವ ಅಂತಂದ್ರೆ ನಮ್ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದೇ ಎನ್ನುವ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅಂತ ನೋಡ್ತೀವ್ರಿ. ಪ್ರಸ್ತಾವನೆನ ಯಾಕೆ ಓದ್ಬೇಕು ಅಂತಂದ್ರೆ ಪ್ರಸ್ತಾವನೆಯನ್ನ ಓದ್ವಿ ಅಂತಂದ್ರೆ ನಾವು ಇಡೀ ಏನ್ ಮಾಡ್ಬೋದು? ನಾವು ಸಂವಿಧಾನ ಏನನ್ನ ಒಳಗೊಂಡಿದೆ ಅಂತಂದ್ರೆ ಪ್ರಸ್ತಾವನೆ ಮೂಲಕ ನಾವು ಹೇಳ್ಬಹುದು. ಹೌದಾ? ಇವತ್ತಿನ ಕ್ಲಾಸ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿಗೆ ಮುಗಿಸೋಣ. ಓಕೆ, ಬಾಯ್, ಥ್ಯಾಂಕ್ ಯು.